ಏಯ್, ನಮ್ ಶಿವರುದ್ರಗೌಡನ್ ಮಗಳು ಐಶ್ವರ್ಯ ಅಲ್ವಾ? ಸ್ಕೂಲ್ಗೆ ಹೋಗೋ ಮಗಿನ ಕರ್ಕೊಂಡೋಗಿ ಮದುವೆ ಮಾಡ್ತಾವ್ರ? ಮಾಡ್ತೀನಿ ನೋಡು. ಏನ್ ಲಾಯರು ಫೋನ್ ಮಾಡ್ತಿದ್ದೀರಾ? ಲಾಯರೇ ಮಾಡ್ತಾ ಇರೋದು. ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್, ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್. ಕನ್ನಡದಲ್ಲಿ ಮಾತಾಡಿ ಪ್ಲೀಸ್. ಮೇಡಮ್ಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಯುವರ್ ಆನರ್, ನೋಡಿ ಸರ್, ಅಧ್ಯಕ್ಷ ಒಂದ್ ನಿಮಿಷ. ಇದು ಕೋರ್ಟ್ ಅಲ್ಲ, ಪೊಲೀಸ್ ಸ್ಟೇಷನ್. ನಾನ್ ಜಡ್ಜ್ ಅಲ್ಲ, ಇನ್ಸ್ಪೆಕ್ಟ್ರು. ಮೇಡಮ್ ಇದು ಕೋರ್ಟ್ ಅಲ್ದ ಇದ್ರು ನಾನ್ ಲಾಯರು. ನೀವು ಮಧ್ಯ ಭಯಕ್ ಬಿಡಿ, ಎಲ್ಲ ಮರ್ತೋಗುತ್ತೆ. ಏನ್ ಹೇಳ್ರಿ? ನೋಡಿ ಯುವರ್ ಆನರ್, ನಮ್ಮ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ಶೋಷಣೆ ನಡೀತಾನೆ ಇದೆ. ಅದರ ವಿರುದ್ಧವಾಗಿ ಧ್ವನಿ ಎತ್ತೋ ಕಾಲ ಈಗ ಬಂದಿದೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಇದ್ರು ಆಗ, ಆದ್ರೆ ಈಗ ಹೆಣ್ಣು ಸಂಸಾರದ ಹುಣ್ಣು ಅಂತಿದ್ದಾರೆ. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಂಡಸು ಈ ಊರಲ್ಲಿ ಯಾರು ಇಲ್ವಾ? ಎಲ್ಲ ಪೀಸ್ ಪೀಸ್. ಸರ್ ದಯವಿಟ್ಟು ವಿಷಯಕ್ಕೆ ಬನ್ನಿ. ಒಂದು ಸುಂದರ ಸಂಸಾರ ನಡೆಸೋಕೆ ಗಂಡಿಗೆ 21, ಹೆಣ್ಣಿಗೆ 18 ವರ್ಷ ತುಂಬಿರ್ಬೇಕು ಅಂತ ಕಾನೂನೇ ಇದೆ. ಆದ್ರೆ ನಮ್ಮ ಹಳ್ಳಿಲಿ ಏನಾಗ್ತಿದೆ ಮೇಡಮ್, ಸ್ಕೂಲಿಗೆ ಹೋಗೋ ಹುಡುಗಿನ ಕರ್ಕೊಂಡೋಗಿ ಮದ್ವೆ ಮಾಡ್ತಾ ಇದಾರೆ. ಇದಕ್ಕೆ ಏನಂತೀರಾ ಮೇಡಮ್, ಏನಂತೀರಾ? ಈಗಿನ ಕಾಲದ ಹುಡುಗಿರೆಲ್ಲ ತುಂಬಾ ಹುಷಾರಿದ್ದಾರ್ರಿ. ಬಲವಂತದ ಮದುವೆಗೆಲ್ಲ ಬಗ್ಗೋದಿಲ್ಲ. ಮೇಡಮ್ ಆದ್ರೆ ಈ ಹುಡುಗಿ ಸಿಕ್ಕಾಪಟ್ಟೆ ಪೆದ್ದಿ. ಸ್ಕೂಲ್ಗೆ 3 ದಿನ ರಜಾ ಸಿಗುತ್ತೆ ಅಂತ ಒಂದೇ ಒಂದ್ ಕಾರಣಕ್ಕೆ ಮದ್ವೆಗೆ ಒಪ್ಕೊಂಡಿದ್ದಾಳೆ. ನೋಡಿ ಮೇಡಮ್, ನೀವ್ ಈಗ್ಲೇ ನಿಮ್ ಬೆಟಾಲಿಯನ್ನ ಕರ್ಕೊಂಬಂದು ಈ ಮದ್ವೆ ನಿಲ್ಲಿಸ್ಬೇಕು ಅಂತ ಕಳಕಳೆಯ ಪ್ರಾರ್ಥನೆ. ಅವ್ರೇನೋ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ. ಬಿಡಕ್ಕಾಗಲ್ಲ ಮೇಡಮ್, ಬಿಡಕ್ಕಾಗಲ್ಲ. ಅದೇ 16 ವರ್ಷದ ಹುಡುಗಿನ ನಾವು ಕರ್ಕೊಂಡು ಹೋಗಿದ್ರೆ ನೀವು ಸುಮ್ನೆ ಬಿಡ್ತಾ ಇದ್ರಾ? ರೇಪು ಕಿಡ್ನಾಪ್ ಅಂತ 20 ಕೇಸ್ ಹಾಕ್ಬಿಟ್ಟು ನಮ್ಗೆ ಹೆಂಗೆಲ್ಲ ರುಬ್ತಾ ಇದ್ರಿ. ನೋಡಿ ಮೇಡಮ್, ಈಗ ನಡೀತಾ ಇರೋ ಮದ್ವೆ ನೀವು ನಿಲ್ಲಿಸ್ತಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕಮಿಷನರ್ ಹತ್ರ ಹೋಗ್ತೀವಿ. ಎಸ್. ಹಾ, ಯಾವನೋ ಲೋಫರ್ ನನ್ ಮಗ ಕಂಪ್ಲೇಂಟ್ ಕೊಟ್ಟ ಅಂತ ನನ್ ಮಗಳ ಮದುವೆ ನಿಲ್ಸಕ್ ಬಂದಿದ್ದೀರಾ? ನೋಡಿ ಮೇಡಮ್, ನೀವೇ ಅಲ್ಲ, ಮಿಲಿಟರಿನೇ ಬಂದ್ರು ಈ ಗೌಡನ್ ಮನೆ ಮದುವೆ ನಿಲ್ಸಕ್ ಆಗಲ್ಲ. ಅಧ್ಯಕ್ಷರೇ, ವಾಸನೆ ಗಮ್ಮತ್ ಐತೆ. ಕಮ್ಮಿ ಆದ್ರೂ ಒಂದ್ 8-10 ಮರಿ ಹೊಡೆದಿರಲ್ವಾ? ಉಪಾಧ್ಯಕ್ಷರೇ, ದೊಡ್ಡ ಜಾಗ, ಮಿನಿಮಮ್ 10-15 ಮರಿ ಹೊಡೆದಿರ್ತಾರೆ. ಮೈನರ್ ಅನ್ನೋದು ನಮಗೂ ಗೊತ್ತು. ನಿಮ್ ಗೌರ್ಮೆಂಟ್ ನವರು 1000 ರೂಲ್ಸ್ ಹಾಕ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಕ್ ಆಗಲ್ಲ. ನಾಳೆ ನನ್ ಮಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ ಗೌರ್ಮೆಂಟ್ ಉತ್ತರ ಕೊಡೋದು. ಸರ್, ನನಗ್ ಕಂಪ್ಲೇಂಟ್ ಬಂದಿಲ್ಲ ಅಂದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಈಗ ನಾನ್ ಇಲ್ಲಿ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಕಮಿಷನರ್ ನನ್ ಮೇಲೆ ಕಂಪ್ಲೇಂಟ್ ಹೋಗುತ್ತೆ. ಸಾರಿ ಗೊತ್ತಾಗ್ಲಿಲ್ಲ. ರೇ ಯಜಮಾನ್ರೆ, ಅಲ್ಲೇ ನಿಮ್ ಹಳೆ ಡೌ ಸ್ನಾನ ಮಾಡ್ತಾವಳ, ಬನ್ರಿ ಇಲ್ಲೇ. ಏನ್ರಪ್ಪ, ಅಲ್ಲಿ ಮದುವೆ ನಡೆಯುತ್ತೋ ಇಲ್ವೋ ಅನ್ನೋ ಟೆನ್ಷನ್. ನಮಗೂ ಅದೇ ಟೆನ್ಷನ್ ಬಟ್ರೆ, ಮದುವೆ ಎಲ್ಲಿ ನಿಂತೋ ಬಿಡುತ್ತೋ ಅಂತ. ಬೇಗ ಬರ್ತಿ ತಿನ್ಕೊಂಡು ಎದ್ದೋಗ್ಬಿಡ್ತೀವಿ. ನೋಡ್ರಿ ಭಟ್ರೆ, ಗೌಡ್ರಿಗೆ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್, ನಿಮಗೆ ಬೇಯಿಸಿರೋ ಅನ್ನಕ್ಕೆ ಕಾಸು ಬತ್ತದೋ ಇಲ್ವೋ ಅನ್ನೋ ಟೆನ್ಷನ್, ನಮಗೆ ಎಷ್ಟೊತ್ತಿಗೆ ತಿಂದು ಮುಗಿಸ್ತೀವೋ ಅನ್ನೋ ಟೆನ್ಷನ್, ಒಬ್ಬೊಬ್ಬರ್ಗೋ ಅನ್ನೋ ಟೆನ್ಷನ್. ಹೋಗ್ತಾ ಬರೋಗ್ರಿ. ಗೋಯ ಆಯ್ತ್ರಪ್ಪ, ಕೋಪಕ್ಕೆ ಊಟ ಮಾಡ್ದೆ ಹೋಗ್ಬಿಡ್ತೀನಿ ಅಷ್ಟೇ. ನೋಡಿ ಸರ್, ನೀವಾಗೆ ಮದುವೆ ನಿಲ್ಸಿದ್ರೆ ನಿಮಗೆ ಒಳ್ಳೇದು. ಕಮಿಷನರ್ ವರ್ಗೂ ಕಂಪ್ಲೇಂಟ್ ಹೋಗಿ ಕೇಸ್ ಆದ್ರೆ ಅರೆಸ್ಟ್ ಆಗ್ಬೇಕಾಗತ್ತೆ. ಆಮೇಲೆ ಪೇಪರ್, ಚಾನಲ್ ಅಂತ ಸುದ್ದಿ ಆಗುತ್ತೆ. ತಮ್ಗೆ ನರದೌರ್ಬಲ್ಯನೇ ಇಲ್ವಲ್ಲ? ಮತ್ ಹಾಕಕ್ಕೆ ಒದ್ದಾಡ್ತಿ ಹಾಕಯ್ಯ. ಹಾಕೆ ಯೋ, ಮೂಳೆ ಹಾಕು ಅಂದ್ರೆ ಬೇಳೆ ಹಾಕ್ತಿದ್ಯಲ್ಲ. ಬೇಳೆ ಸಾರ ಇದು, ಮಾಂಸ ಇಲ್ವಾ? ಯಾರು ಹೇಳಿದ್ ಮಾಂಸದ ಊಟ ಅಂತ? ಮದ್ವೆಗೆ ಅವನಾರ ಮಾಂಸ ಮಾಡಿಸ್ತಾನ, ಬೀಗ್ರೂಟಕ್ ತಾನೆ. ತಾಯಣೆ ಮಾಂಸದ ವಾಸನೆ ಮೂಗಿಗೆ ಹೊಡಿತು ಅಧ್ಯಕ್ಷರೇ. ಹೋಗ್ಲಿ ಬಿಡಿ ಉಪಾಧ್ಯಕ್ಷರೇ, ಜಾಸ್ತಿ ಫೀಲ್ ಆಗ್ಬಿಡಿ. ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ತಿನ್ಕೊಂಡು ಹೋಗೋಣ. ಇದನ್ ತಿನ್ನೋದ್ರ ಬದಲು ನನ್ ಮನೆಗೆ ಹೋಗಿ ಮೊಸರನ್ನ ತಿಂತೀನಿ. ಅಲ್ಲಿಂದ ಓಡಿಸಿದ್ರೆ ತಾನೇ ಇಲ್ಲಿಗೆ ಬಂದಿದ್ದು. ಓವರ್ ಬಿಲ್ಡಪ್ ಎಲ್ಲ ಕೊಡಬೇಡ, ಮುಚ್ಕೊಂಡು ತಿನ್ಕೊಂಡು ಎದ್ದೋಗೋಣ. ಓಕೆ. ಶಿವರುದ್ರೆ ಗೌಡನ್ ಮನೆ ಮದುವೆ ನಿಂತೋಯ್ತು. ಎಲ್ರು ಹೊರಡಿ. ಲೇಟ್ ಡಿಸಿಷನ್ ಯಾ. ಥರ್ಡ್ ಡಿಸಿಷನ್ ಆಲ್ವೇಸ್ ಲೇಟ್ ಯಾ. ಯಾವನು ಅವನು ವಿಷಯನು? ಅಧ್ಯಕ್ಷರೇ, ಯಾರೋ ನಮ್ಗಿಂತ ಜಾಸ್ತಿ ಖುಷಿಯಾಗಿರಂಗ ಅವ್ರೆ. ಮೋಸ್ಟ್ಲಿ ಅವ್ರು ಯಾರೋ ನಮ್ ಸಂಘದ ಕಾರ್ಯಕರ್ತನೇ ಇರ್ಬೇಕು. ಕಂಡಿಡ್ದು ಒಳ್ಳೆ ಪೋಸ್ಟ್ ಕೊಡೋಣ. ಉಪಾಧ್ಯಕ್ಷನೇ ಕೊಟ್ಬಿಡೋಣ. ಖಜಾಂಜಿ ಕಾಲು ಇದೆ, ಅದನ್ನ ಕೊಡೋಣ. ನೀವಾಗೆ ಅರ್ಥ ಮಾಡ್ಕೊಂಡು ಮದುವೆ ನಿಲ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಗೌಡ್ರೆ. ಬರ್ತೀನಿ. ಮೇಡಮ್, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮದುವೆನ ನಿಲ್ಸ್ಬಿಟ್ಟೆ. ದಯವಿಟ್ಟು ಕಂಪ್ಲೇಂಟ್ ಕೊಟ್ಟು ಮದುವೆನ ನಿಲ್ಸಿದ್ದು ಯಾರು ಅಂತ ಹೇಳಿ ಪುಣ್ಯ ಕಟ್ಕೊಳ್ಳಿ. ಸಾರಿ ಸರ್, ಅದನ್ನ ಯಾರಿಗೂ ಹೇಳೋಕ್ಕಾಗಲ್ಲ, ಕಾನ್ಫಿಡೆನ್ಷಿಯಲ್. ಆದ್ರೆ ಒಂದು ವಿಷಯ, ಇವತ್ತಿ ಮದುವೆ ನಿಲ್ಸಿದ್ದು ತಪ್ಪು ಅಂತ ನಿಮಗನ್ನಿಸಬಹುದು. ಆದ್ರೆ ಮುಂದೊಂದಿನ ಅದೇ ಸರಿ ಅಂತ ಅನ್ಸುತ್ತೆ. ಬರ್ತೀನಿ ಸರ್.
ಗೌಡ್ರೆ ಏನಿದೆಲ್ಲ? ಬೇಡ ಅಂತ ಮಾತ್ರ ಹೇಳ್ಬೇಡಮ್ಮ. ಒಬ್ಬ ತಂಗಿಗೆ ಅಣ್ಣ ಕೊಡ್ತಾ ಇರುವ ಅರ್ಶನ ಕುಂಕುಮ. ಅರ್ಶನ ಕುಂಕುಮನ ಯಾಕ್ರಣ್ಣ ಇದೆಲ್ಲ? ನೀನ್ ಮಾಡಿರೋ ಸಹಾಯಕ್ಕೆ ಇದು ಕಮ್ಮಿನೇ ಕಣಮ್ಮ. ಇದೆಲ್ಲ ಯಾವ ಸಹಾಯನಣ್ಣ? ಒಬ್ಬ SI ಆಗಿ ಜಾತ್ರೆಯಲ್ಲಿ ಗಲಾಟೆ ಆಗದೆ ಇರೋ ತರ ನೋಡ್ಕೊಳ್ಳೋದು ನನ್ ಕರ್ತವ್ಯ. ಅಯ್ಯಯ್ಯೋ, ಅದಕ್ಕಲ್ಲಮ್ಮ. ನಮ್ ವಂಶದಲ್ಲಿ ಇದುವರೆಗೂ ಯಾರೂ 10ನೇ ಕ್ಲಾಸ್ ದಾಟಿರ್ಲಿಲ್ಲ. ನನ್ ಮಗಳು ಇವತ್ತು 12ನೇ ಕ್ಲಾಸ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾಳೆ. ಆವತ್ತು ನೀನು ಮದುವೆ ನಿಲ್ಸಿರ್ಲಿಲ್ಲ ಅಂದ್ರೆ ಇದಾಗ್ತಿತ್ತ? ನಿನ್ ಋಣ ಯಾವತ್ತೂ ಮರೆಯಲ್ಲಮ್ಮ. ಅಯ್ಯೋ, ಋಣ ಎಲ್ಲ ದೊಡ್ಡ ಮಾತಾಯ್ತು. ನಿಮಗೆ ಯಾರಿಗಾದ್ರೂ ಕೃತಜ್ಞತೆ ತಿಳಿಸ್ಬೇಕು ಅಂತಿದ್ರೆ ಅದನ್ ಚಂದ್ರುಗ್ ತಿಳಿಸಿ. ಚಂದ್ರುನ? ನಮ್ ಚಂದ್ರುನ? ಹೌದ್ರಣ್ಣ, ಆವತ್ ಬಂದು ಕಂಪ್ಲೇಂಟ್ ಕೊಟ್ಟು ಮದುವೆ ನಿಲ್ಸಿ ಅಂತ ಕೇಳಿದ್ದು ಚಂದ್ರುನೇ. ನಾನ್ ನಿಲ್ಸಿದ್ದಷ್ಟೇ. ಎಲ್ಲ ಕ್ರೆಡಿಟ್ ಚಂದ್ರುಗೆ ಸೇರ್ಬೇಕು. ಕತ್ತೆಗೇನ್ ಗೊತ್ತು ಕಸ್ತೂರಿ ವಾಸನೆ. ನಮ್ ಚಂದ್ರು ಬಗ್ಗೆ ನಮ್ಗೆ ಗೊತ್ತಾಗ್ಲಿಲ್ಲ. ಆಯ್ತಣ್ಣ, ಬರ್ತೀನಿ. ಹೋಗ್ಬಾತಾಯಿ. ನಮಸ್ತೆ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.